ನಮಸ್ಕಾರ. ನಮಗೆ ಗೊತ್ತಿದೆ ಪ್ರತಿಯೊಂದರಲ್ಲೂ ಎನರ್ಜಿ ಇದೆ. ಅದು ಲಿವಿಂಗ್ ಥಿಂಗ್ಸ್ ಇರ್ಬೋದು ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ಇರ್ಬೋದು. ನಾವು ಫಿಸಿಕ್ಸಲ್ಲಿ ಓದಿದ್ದೀವಿ, ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದರೆ ಎಲ್ಲವೂ ಎನರ್ಜಿ ಅಂತ. ಹಾಗೆಯೇ ನಮ್ಮ ಸನಾತನ ಧರ್ಮದಲ್ಲೂ ಹೇಳಲಾಗಿದೆ, ಕಣ ಕಣದಲ್ಲೂ ಭಗವಂತ ಇದ್ದಾನೆ, ಅಂದರೆ ಎನರ್ಜಿ ಇದೆ ಅಂತ. ಪ್ರತಿಯೊಂದರಲ್ಲೂ ಆಟಮ್ ಇದೆ, ಎಲೆಕ್ಟ್ರಾನ್ ಇದೆ, ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲದರಲ್ಲೂ ಎನರ್ಜಿ ಇದೆ. ಹಾಗಾದರೆ ಆ ಎನರ್ಜಿಯನ್ನು ಹೇಗೆ ಜಾಸ್ತಿ ಮಾಡಿಕೊಳ್ಳೋದು, ನಮ್ಮನ್ನು ನಾವು ಹೇಗೆ ಹೀಲ್ ಮಾಡಿಕೊಳ್ಳೋದು? ಹಾಯ್, ದಿಸ್ ಇಸ್ ಡಾಕ್ಟರ್ ಮಂಜುಳಾ ಕಿರಣ್. ಐ ಆಮ್ ಮೋಟಿವೇಶನಲ್ ಸ್ಪೀಕರ್, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಆ್ಯಂಡ್ ಆಲ್ಸೋ ಲೈಫ್ ಕೋಚ್. ನಮಗೆ ಗೊತ್ತಿದೆ ಫಿಸಿಕಲ್ ಬಾಡಿ ಅಂದರೆ ಈ ಒಂದು ಬಾಡಿಯ ಜೊತೆಗೆ ಕಣ್ಣಿಗೆ ಕಾಣದಂತಹ ಒಂದು ಎನರ್ಜಿ ಬಾಡಿ ಕೂಡ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆ ಎನರ್ಜಿ ಬಾಡಿನಲ್ಲಿ 7 ಚಕ್ರಗಳಿದೆ. ಇದನ್ನು ನಾವು ಎನರ್ಜಿ ಸೆಂಟರ್ಸ್ ಅಂತ ಕರಿತೀವಿ. ಈ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗಿಬಿಟ್ರೆ, ಎಲ್ಲ ಚಕ್ರಗಳು ಎನರ್ಜೈಸ್ಡ್ ಆಗಿಬಿಟ್ರೆ, ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗಿಬಿಟ್ರೆ ನಮ್ಮ ಕುಂಡಲಿನಿ ಶಕ್ತಿ ಏನಿದೆ ಅದು ಆಕ್ಟಿವೇಟ್ ಆಗಿಬಿಡುತ್ತೆ. ನಮ್ಮ ಮಾತು, ಪ್ರೀತಿ, ಸ್ಪಿರಿಚುವಲ್ ಎನರ್ಜಿ ಚೆನ್ನಾಗಿರಬೇಕು, ಭಯ ಇರಬಾರ್ದು, ಅನಾರೋಗ್ಯ ಇರಬಾರ್ದು, ನಮ್ಮ ಹತ್ರ ಹಣ ಬರಬೇಕು, ಅಂತಸ್ತಿರಬೇಕು, ಹೆಲ್ತು, ವೆಲ್ತು, ಹ್ಯಾಪಿನೆಸ್ಸು, ರಿಲೇಷನ್ಶಿಪ್ಪು ಇದೆಲ್ಲ ಒಂದು ಕ್ವಾಲಿಟಿ ಆಗಿರಬೇಕು, ಗುಣಮಟ್ಟದ್ದಾಗಿರಬೇಕು. ಅಂದರೆ ಈ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗಿರಬೇಕು, ಆಕ್ಟಿವೇಟ್ ಆಗಿರಬೇಕು, ಅಲೈನ್ ಆಗಿರಬೇಕು. ನಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಬಂದರೂ ಹೇಳಲಾಗುತ್ತೆ, ಆ ಒಂದು ಜಾಗದ ಎನರ್ಜಿಯ ಚಕ್ರ ಸವೆದು ಹೋಗಿದೆ ಅಥವಾ ವೀಕ್ ಆಗಿದೆ ಅಂತ. ಸೊ ಈ ಎನರ್ಜಿ ಬಾಡಿಯಲ್ಲಿ ಏನೇ ಚಾಲೆಂಜಸ್ ಇದ್ದರೂ ಅದು ರಿಪೇರ್ ಆಗಬೇಕು ಅಂದರೆ ನಮ್ಮ 7 ಚಕ್ರಗಳ ಬ್ಯಾಲೆನ್ಸಿಂಗು ತುಂಬ ಇಂಪಾರ್ಟೆಂಟು. ಹಾಗಾದರೆ ಈ 7 ಚಕ್ರಗಳು ಯಾವುದು ಅಂತ ನೋಡೋಣ. ಈ ವಿಡಿಯೋ ತುಂಬ ಇಂಪಾರ್ಟೆಂಟು, ವ್ಯಾಲ್ಯೂಬಲ್ ಕೂಡ ನಿಮ್ಮ ಆರೋಗ್ಯದ ಒಂದು ವಿಚಾರದಲ್ಲಿ. ದಯಮಾಡಿ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ 7 ಮೇಜರ್ ಚಕ್ರಗಳು ಯಾವುದು ಅಂದರೆ, ರೂಟ್ ಚಕ್ರ ಅಥವಾ ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ. ಇದು ನಮ್ಮ ಸ್ಪೈನಿನ ಕೆಳಗಡೆ ಎಂಡಿಂಗಲ್ಲಿರುತ್ತೆ. ಎರಡನೇದಾಗಿ ಸೇಕ್ರಲ್ ಚಕ್ರ ಅಥವಾ ಸ್ವಾದಿಷ್ಠಾನ್ ಚಕ್ರ ಅಂತ ಹೇಳ್ತೀವಿ. ನಾಭಿಯಿಂದ 4 ಇಂಚು ಕೆಳಗಡೆ ಇರುತ್ತೆ. ಮೂರನೇದಾಗಿ ಮಣಿಪುರ್ ಚಕ್ರ ಅಥವಾ ಸೋಲಾರ್ ಪ್ಲೆಕ್ಸಿಸ್ ಅಂತ ಹೇಳ್ತೀವಿ. ಇದು ನಮ್ಮ ನಾಭಿಯಿಂದ 4 ಇಂಚು ಮೇಲೆ ಇರುತ್ತೆ. ನಾಲ್ಕನೇದಾಗಿ ಹಾರ್ಟ್ ಚಕ್ರ ಅಥವಾ ಅನಾಹತ ಚಕ್ರ ಅಂತ ಹೇಳ್ತೀವಿ. ಐದನೇದಾಗಿ ಥ್ರೋಟ್ ಚಕ್ರ ಅಥವಾ ವಿಶುದ್ಧಿ ಚಕ್ರ ಅಂತ ಹೇಳ್ತೀವಿ. ಆರನೇದಾಗಿ ಥರ್ಡ್ ಐ ಚಕ್ರ ಅಥವಾ ಆಜನಾ ಚಕ್ರ ಅಂತ ಹೇಳ್ತೀವಿ. ಏಳನೇದಾಗಿ ಕ್ರೌನ್ ಚಕ್ರ ಅಥವಾ ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ. ಈ 7 ಚಕ್ರಗಳು ಮೇಜರ್ ಚಕ್ರಗಳಾಗಿದ್ದರೆ, ಇನ್ನು 21 ಮೈನರ್ ಚಕ್ರಗಳು ನಮ್ಮ ದೇಹದಲ್ಲಿದೆ. ಇವೆಲ್ಲ ಎನರ್ಜಿ ಸೆಂಟರ್ಸು. ಸೊ ಈ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗುವಂತಹ ಮೆಡಿಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದರಿಂದ ಹಣ ಬರುತ್ತೆ, ಹೀಲಿಂಗ್ ಆಗುತ್ತೆ, ಎನರ್ಜಿ ಇಂಪ್ರೂವ್ ಆಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ, ಪ್ರಮೋಷನ್ಸ್ ಆಗ್ತಾ ಬರುತ್ತೆ, ಮಿರಾಕಲ್ಸ್ ಆಗೋದಕ್ಕೆ ನಿಮ್ಮ ಜೀವನದಲ್ಲಿ ಶುರು ಆಗಿಬಿಡುತ್ತೆ. ಸೊ ಈ ಚಕ್ರ ಬ್ಯಾಲೆನ್ಸಿಂಗ್ ಮೆಡಿಟೇಷನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ವಿಡಿಯೋ ತುಂಬ ಇಂಪಾರ್ಟೆಂಟು, ಕೊನೆವರೆಗೂ ನೋಡಿ. ಸ್ವಲ್ಪ ಲೆಂತಿ ಆಗ್ಬೋದು, ಯಾಕೆಂದರೆ 7 ಚಕ್ರಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಕೊನೆವರೆಗೂ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಚಕ್ರ ಬ್ಯಾಲೆನ್ಸಿಂಗ್ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ನೀವು ಆಹಾರವನ್ನು, ನೀರನ್ನು ತೆಗೆದುಕೊಳ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ನೀವು ಬಟ್ಟೆಗಳನ್ನು ಸ್ವಲ್ಪ ಸಡಿಲವಾಗಿ ಹಾಕ್ಕೊಂಡಿರಿ, ರೂಮ್ ಲೈಟನ್ನು ಸ್ವಲ್ಪ ಡಿಮ್ ಆಗಿ ಇಟ್ಕೊಂಡಿರಿ, ಸ್ಪೆಕ್ಸ್ ಹಾಕಿದರೆ ತೆಗೆದಿಡಿ. ನಿಮ್ಮ ಬೆನ್ನು ಮೂಳೆ, ನಿಮ್ಮ ಸ್ಪೈನ್ ಏನಿದೆ, ಬ್ಯಾಕ್ ಬೋನು, ಅದು ತುಂಬ ಸ್ಟ್ರೈಟ್ ಆಗಿರಬೇಕು. ಹಾಗೆಯೇ ತುಂಬ ಬ್ಲೆಸ್ಸಿಂಗ್ಸ್ ನಿಮಗೆ ಇದು ಕೊಡುತ್ತೆ. ವಿಜುವಲೈಸ್ ಮಾಡ್ತಾ ಇರಬೇಕು. ನೀವು ಮೊದಲು ಒಂದು ಶಾಂತಿಯಾದ ಒಂದು ಜಾಗವನ್ನು ನೀವು ಆರಿಸ್ಕೊಳ್ಳಿ. ಅಲ್ಲಿ ನೀವು ಪದ್ಮಾಸನ ಹಾಕಿಕೊಂಡು ನೆಲದ ಮೇಲೆ ಯೋಗ ಮ್ಯಾಟ್ ಹಾಕ್ಕೊಂಡು ಇಲ್ಲ ಚಾಪೆ ಹಾಕ್ಕೊಂಡು ನೀವು ಕುಳಿತುಕೋಬೋದು, ಅಥವಾ ನೀವು ಸುಖಾಸನ ಹಾಕ್ಕೊಂಡು ಕೂತ್ಕೋಬೋದು. ಹಾಗೆ ನಿಮಗೆ ಕೆಳಗಡೆ ಕುಳಿತುಕೊಳ್ಳೋದಕ್ಕೆ ಅಭ್ಯಾಸ ಇಲ್ಲ ಅಂದರೆ ಚೇರ್ ಮೇಲೆ ಬೇಕಿದ್ರೆ ಕೂತ್ಕೋಬೋದು, ಅಥವಾ ಬೆಡ್ ಮೇಲೆ ನೀವು ಪದ್ಮಾಸನ ಅಥವಾ ಸುಖಾಸನ ಹಾಕಿಕೊಂಡು ಬೇಕಿದ್ರೆ ಕೂತ್ಕೋಬೋದು. ಹೇಗೆ ಕುಳಿತುಕೊಳ್ತೀರಾ, ಎಲ್ಲಿ ಕುಳಿತುಕೊಳ್ತೀರಾ ಅನ್ನೋದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಆಗಿರೋದು ತುಂಬ ಇಂಪಾರ್ಟೆಂಟು. ಅದರ ಕಡೆಗೆ ನೀವು ಗಮನ ಕೊಡಬೇಕು. ಈಗ ನಾವು ಚಕ್ರ ಬ್ಯಾಲೆನ್ಸಿಂಗ್ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ನನ್ನ ಧ್ವನಿಯನ್ನು ನೀವು ಫಾಲೋ ಮಾಡ್ತಾ ನಾನು ಹೇಳ್ದ ಹಾಗೆ ಮಾಡ್ಕೊಳ್ತಾ ಹೋಗಿ. ಈಗ ಮೊದಲು ನಾವು ಬಾಕ್ಸ್ ಬ್ರೀದಿಂಗನ್ನು ಮಾಡೋಣ. ಬಾಕ್ಸ್ ಬ್ರೀದಿಂಗ್ ಅಂದರೆ ಡೀಪಾಗಿ ನೀವು ಉಸಿರನ್ನು ತೆಗೆದುಕೋಬೇಕು, ಅದನ್ನು ಹೋಲ್ಡ್ ಮಾಡಬೇಕು, ನಂತರ ಉಸಿರನ್ನು ಬಿಡಬೇಕು, ಆನಂತರ ಮತ್ತೆ ಹೋಲ್ಡ್ ಮಾಡಬೇಕು, ಮತ್ತೆ ನಿಮ್ಮ ಉಸಿರನ್ನು ತೆಗೆದುಕೊಳ್ಬೇಕು. ಇದೇ ಥರ ನೀವು 3 ಬಾರಿ ಈ ಬ್ರೀದಿಂಗನ್ನು, ಬಾಕ್ಸ್ ಬ್ರೀದಿಂಗನ್ನು ಮಾಡಬೇಕು. ಈಗ ಮೊದಲನೇದಾಗಿ ರೂಟ್ ಚಕ್ರವನ್ನು ನಾವು ಬ್ಯಾಲೆನ್ಸ್ ಮಾಡೋಣ. ಈಗ ನಿಮ್ಮ ಗಮನವೆಲ್ಲ ರೂಟ್ ಚಕ್ರದ ಮೇಲಿರಲಿ. ಇದು ಸ್ಪೈನ್ನ ಎಂಡಿಂಗಲ್ಲಿರುತ್ತೆ. ಈಗ ಇಮ್ಯಾಜಿನ್ ಮಾಡಿ, ಒಂದು ಬ್ರೈಟ್ ಲೈಟು ಯೂನಿವರ್ಸಿಂದ ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ. ನಿಮ್ಮ ಪ್ರತಿ ಉಸಿರಿನ ಜೊತೆಗೆ ನೀವು ಆ ಎನರ್ಜಿಯನ್ನು ಒಳಗಡೆ ತೆಗೆದುಕೊಳ್ತಾ ಇದ್ದೀರಾ. ಅದನ್ನು ತೆಗೆದುಕೊಂಡು ನಿಮ್ಮ ರೂಟ್ ಚಕ್ರದಲ್ಲಿ ಅದನ್ನು ಸ್ಟೋರ್ ಮಾಡ್ತಾ ಇದ್ದೀರಾ.
ರೂಟ್ ಚಕ್ರದ ಕಲರು ರೆಡ್ ಕಲರು. ಈಗ ಇದು ರೆಡ್ ಕಲರಿಂದ ಕೆಂಪು ಕಲರಿಂದ ಹೊಳಿತಾ ಇದೆ. ಈಗ ಇದು ಎನರ್ಜೈಸ್ಡ್ ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ. ಈಗ ರೂಟ್ ಚಕ್ರದ ಬೀಜ ಮಂತ್ರವನ್ನು ಉಚ್ಚಾರಣೆ ಮಾಡೋಣ. ಇದರ ಬೀಜ ಮಂತ್ರ ಲಂ, LAM. ಇದನ್ನು ನೀವು 3 ಸಾರಿ ಚಾಂಟಿಂಗ್ ಮಾಡಿ. ಲಂ ಲಂ ಲಂ. ರೂಟ್ ಚಕ್ರ ಅರ್ತ್ ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ, ಸ್ಟೇಬಲ್ ಮಾಡುತ್ತೆ, ಗ್ರೌಂಡೆಡ್ ಆಗಿ ನಿಮ್ಮನ್ನು ಇಡುತ್ತೆ. ಇದು ಈಗ ಆಕ್ಟಿವೇಟ್ ಆಗಿದೆ. ನಿಮಗೆ ಹೆಲ್ತು, ವೆಲ್ತು, ಹ್ಯಾಪಿನೆಸ್ಸು ಜಾಸ್ತಿ ಆಗ್ತಾ ಇದೆ. ಇದು ಬ್ಲಾಕ್ ಆಗಿದ್ದರೆ ನಿಮಗೆ ಎಲ್ಲ ಫೀಲ್ಡಲ್ಲೂ ಪ್ರಾಬ್ಲಮ್ಸ್ಗಳು ಶುರು ಆಗಿರುತ್ತೆ. ಇದನ್ನು ಆಕ್ಟಿವೇಟ್ ಮಾಡಿದ್ರೆ ನಿಮಗೆ ಹಣ, ಹೆಲ್ತು, ಲವ್ ಲೈಫು ಎಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಈಗ 2ನೇ ಚಕ್ರ ಸೇಕ್ರಲ್ ಚಕ್ರ ಅಥವಾ ಸ್ವಾಧಿಷ್ಠಾನ ಚಕ್ರ. ಈ ಚಕ್ರ ನಮ್ಮ ನಾಭಿಯಿಂದ 4 ಇಂಚು ಕೆಳಗಡೆ ಇರುತ್ತೆ. ಇದು ಆರೆಂಜ್ ಕಲರಿಂದ ಕೂಡಿರುತ್ತೆ. ಇದು ವಾಟರ್ ಎಲಿಮೆಂಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಮ್ಯಾಜಿನ್ ಮಾಡಿ, ಆ ಒಂದು ಬ್ರೈಟ್ ಲೈಟು ನಿಮ್ಮ ಒಂದು ದೇಹವನ್ನು ಪ್ರವೇಶಿಸ್ತಾ ಇದೆ, ನಿಮ್ಮ ಸೇಕ್ರಲ್ ಚಕ್ರವನ್ನು ಕ್ಲೀನ್ ಮಾಡ್ತಾ ಇದೆ. ಎಲ್ಲ ನೆಗೆಟಿವಿಟಿ ಹೋಗಿ ಅಲ್ಲಿ ಪಾಸಿಟಿವಿಟಿ ತುಂಬಿಕೊಳ್ತಾ ಇದೆ. ಈಗ ಚಕ್ರ ಕ್ಲೀನ್ ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ, ಬ್ಯಾಲೆನ್ಸ್ ಆಗ್ತಾ ಇದೆ. ಇದು ನಿಮ್ಮ ಎಮೋಷನ್ಸು, ಕ್ರಿಯೇಟಿವಿಟಿ, ಡಿಸೈರು, ಎನರ್ಜಿ, ಇಮ್ಯಾಜಿನೇಷನ್ ಇದನ್ನೆಲ್ಲ ಜಾಸ್ತಿ ಮಾಡುತ್ತೆ. ಇದೇನಾದರೂ ಬ್ಲಾಕ್ ಆಗಿದ್ದರೆ ನೀವು ಲೆಸ್ ಕ್ರಿಯೇಟಿವ್ ಆಗಿರ್ತೀರಾ, ಒಂಥರ ಗಿಲ್ಟ್ ಫೀಲ್ ಮಾಡ್ತಾ ಇರ್ತೀರಾ, ಏನು ಮಾಡೋದಕ್ಕೆ ಮನಸ್ಸಿರೋದಿಲ್ಲ, ಸೆಲ್ಫ್ ವರ್ತ್ ಕಡಿಮೆ ಇರುತ್ತೆ ಆ್ಯಂಡ್ ಮೋಟಿವೇಶನ್ ಅಂತೂ ನಿಮಗೆ ಇರೋದೇ ಇಲ್ಲ. ಇದರ ಮಂತ್ರ ಬೀಜ ಮಂತ್ರ ವಂ, VAM. ಇದನ್ನು 3 ಬಾರಿ ಚಾಂಟಿಂಗ್ ಮಾಡೋಣ. ವಂ ವಂ ವಂ. ಈಗ ನಿಮ್ಮ ಸೇಕ್ರಲ್ ಚಕ್ರ ಕ್ಲೆನ್ಸ್ ಆಗಿದೆ, ಆಕ್ಟಿವೇಟ್ ಆಗಿದೆ, ಅಲೈನ್ ಆಗಿದೆ. ಹಾಗೆ ನೀವು ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ, ತುಂಬ ಆಕ್ಟಿವ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ. ಈಗ 3ನೇ ಚಕ್ರ ಆಕ್ಟಿವೇಟ್ ಮಾಡೋಣ. ಇದು ಮಣಿಪುರ ಚಕ್ರ ಅಥವಾ ಸೋಲಾರ್ ಪ್ಲೆಕ್ಸಿಸ್ ಅಂತ ಹೇಳ್ತೀವಿ. ಈ ಚಕ್ರ ನಾಭಿಯಿಂದ 4 ಇಂಚು ಮೇಲೆ ಇರುತ್ತೆ. ಇದು ಫೈರ್ ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಇದು ಕಲರು ಯೆಲ್ಲೋ ಕಲರು. ಇದು ಬ್ಲಾಕ್ ಆಗಿದ್ದರೆ ನಮಗೆ ಗ್ರೋತ್ ಆಗಲ್ಲ, ವಿಲ್ ಪವರ್ ಕಡಿಮೆ ಇರುತ್ತೆ, ಲೋ ಕಾನ್ಫಿಡೆಂಟ್ ಆಗಿರ್ತೀರಾ, ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಆಗೋದಿಲ್ಲ, ಸೆಲ್ಫ್ ಡೌಟ್ ಜಾಸ್ತಿ ಇರುತ್ತೆ, ರಿಜೆಕ್ಷನ್ಸು, ಫಿಯರ್ ಆಫ್ ಫೇಲ್ಯೂರು, ಬೇರೆಯವ್ರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರ್ತೀರ. ಈಗ ನೀವು ಕಣ್ಣು ಮುಚ್ಚಿ ಸ್ಟ್ರೈಟ್ ಆಗಿ ಕುಳಿತು ಇಮ್ಯಾಜಿನ್ ಮಾಡಿ, ಯೂನಿವರ್ಸಿಂದ ಬ್ರೈಟ್ ಲೈಟು ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ. ನಿಮ್ಮ ಮಣಿಪುರ ಚಕ್ರವನ್ನು ಅದು ಕ್ಲೀನ್ ಮಾಡ್ತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ, ಪಾಸಿಟಿವ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಆಗ್ತಾ ಇದೆ, ಆಕ್ಟಿವೇಟ್ ಕೂಡ ಆಗ್ತಾ ಇದೆ. ಇದರ ಬೀಜ ಮಂತ್ರ ರಂ, RAM. ಇದನ್ನು 3 ಬಾರಿ ಚಾಂಟಿಂಗ್ ಮಾಡೋಣ. ರಂ ರಂ ರಂ. ಈಗ ನಿಮ್ಮ ಮಣಿಪುರ ಚಕ್ರ ಅಲೈನ್ ಆಗಿದೆ, ಪ್ಯೂರಿಫೈ ಆಗಿದೆ, ಎನರ್ಜೈಸ್ಡ್ ಆಗಿದೆ, ಆಕ್ಟಿವೇಟ್ ಆಗಿದೆ. ಇದರಿಂದ ನೀವು ಗ್ರೋತ್ ಕಾಣೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ವಿಲ್ ಪವರ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಹೈ ಆಗುತ್ತೆ, ಆ್ಯಕ್ಷನ್ಸ್ ತಗೊಳ್ಳೋದಕ್ಕೆ ಶುರು ಮಾಡ್ತೀರಾ, ಸೆಲ್ಫ್ ಡೌಟು, ಫಿಯರು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಈಗ 4ನೇ ಚಕ್ರ ಹಾರ್ಟ್ ಚಕ್ರ ಅಥವಾ ಅನಾಹತ ಚಕ್ರ. ಇದು ಏರ್ ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆಯೇ ಇದರ ಕಲರು ಗ್ರೀನ್ ಕಲರು. ಡೀಪ್ ಬ್ರೀತನ್ನು ತೆಗೆದುಕೊಂಡು ಆಕಾಶದಿಂದ ಒಂದು ಬ್ರೈಟ್ ಲೈಟನ್ನು ನಿಮ್ಮೊಳಗೆ ತೆಗೆದುಕೊಳ್ಳಿ. ಇಮ್ಯಾಜಿನ್ ಮಾಡಿ, ಅದು ನಿಮ್ಮ ದೇಹವನ್ನು ಪ್ರವೇಶ ಮಾಡಿ ಹಾರ್ಟ್ ಚಕ್ರವನ್ನು ಕ್ಲೀನ್ ಮಾಡ್ತಾ ಇದೆ, ಆಕ್ಟಿವೇಟ್ ಮಾಡ್ತಾ ಇದೆ, ಎನರ್ಜೈಸ್ಡ್ ಮಾಡ್ತಾ ಇದೆ, ಹಾಗೆ ಕ್ಲೆನ್ಸ್ ಮಾಡ್ತಾ ಇದೆ. ನಿಮ್ಮ ಹಾರ್ಟ್ ಚಕ್ರ ಈಗ ಪೂರಾ ಕ್ಲೀನ್ ಆಗಿದೆ. ಹೃದಯ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. 3 ಸಾರಿ ಡೀಪ್ ಬ್ರೀತಿಂಗನ್ನು ತೆಗೆದುಕೊಂಡು ಗ್ರೀನ್ ಕಲರ್ ಎನರ್ಜಿಯನ್ನು ನೀವು ಅದರೊಳಗೆ ನೀವು ಸ್ಟೋರ್ ಮಾಡ್ತಾ ಇದ್ದೀರಾ. ನಿಧಾನವಾಗಿ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಾ ಇದ್ದೀರಾ. ಇದರ ಬೀಜ ಮಂತ್ರ YAM. ಇದನ್ನು 3 ಬಾರಿ ಚಾಂಟಿಂಗ್ ಮಾಡಿ. ಯಂ ಯಂ ಯಂ. ಈಗ ನಿಧಾನವಾಗಿ ನಿಮ್ಮ ಹಾರ್ಟ್ ಚಕ್ರ ಪೂರಾ ಆಕ್ಟಿವೇಟ್ ಆಗಿದೆ, ಎನರ್ಜೈಸ್ಡ್ ಆಗಿದೆ, ಅಲೈನ್ಡ್ ಆಗಿದೆ. ಈಗ 5ನೇ ಚಕ್ರ ಥ್ರೋಟ್ ಚಕ್ರ ಅಥವಾ ವಿಶುದ್ಧಿ ಚಕ್ರ. ಈಗ ನಿಮ್ಮ ಧ್ಯಾನವನ್ನು ಥ್ರೋಟ್ ಚಕ್ರದ ಕಡೆ ತನ್ನಿ. ಇದು ತುಂಬ ಇಂಪಾರ್ಟೆಂಟು. ಇದು ಸ್ಪೇಸನ್ನು ಅಂದರೆ ಈ ಥರನ ರೆಪ್ರೆಸೆಂಟ್ ಮಾಡುತ್ತೆ. ಇಮ್ಯಾಜಿನ್ ಮಾಡಿ, ಆಕಾಶದಿಂದ ವೈಲೆಟ್ ಕಲರ್ ಅಂದರೆ ಸ್ಕೈ ಬ್ಲೂ ಕಲರ್ ಲೈಟು ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ. ಈ ಚಕ್ರದ ಕಲರು ಸ್ಕೈ ಬ್ಲೂ ಅಥವಾ ವೈಲೆಟ್, ಲೈಟ್ ವೈಲೆಟ್ ಅಂತ ಹೇಳ್ತೀವಿ. ಈ ಚಕ್ರವನ್ನು ಆ ಒಂದು ಬೆಳಕು ಕ್ಲೀನ್ ಮಾಡ್ತಾ ಇದೆ, ಆಕ್ಟಿವೇಟ್ ಮಾಡ್ತಾ ಇದೆ. ಇದು ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ
ಈ ಚಕ್ರ ಕ್ಲೀನ್ ಆಗಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಆ ಲೈಟಿಂದ ನೀವು ಎಲ್ಲ ನೆಗೆಟಿವಿಟಿಯನ್ನು ಹೊರಗಡೆ ಹಾಕಿ ಅಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಒಂದು ಉಸಿರಿನ ಜೊತೆಗೆ ನೀಲಿ ಕಲರಿನ ವಾತಾವರಣದಿಂದ ಒಂದು ಉಸಿರನ್ನು ತೆಗೆದುಕೊಂಡು ಎನರ್ಜಿಯನ್ನು ತೆಗೆದುಕೊಂಡು ಆ ಥ್ರೋಟ್ ಚಕ್ರದಲ್ಲಿ ನೀವೀಗ ಅದನ್ನು ಸ್ಟೋರ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಥ್ರೋಟ್ ಚಕ್ರ ಈಗ ಕ್ಲೀನ್ ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ, ಅಲೈನ್ ಆಗ್ತಾ ಇದೆ. 3 ಬಾರಿ ಡೀಪ್ ಬ್ರೀತಿನ ಜೊತೆಗೆ ಬೀಜ ಮಂತ್ರವನ್ನು ಈಗ ಚಾಂಟಿಂಗ್ ಮಾಡೋಣ. ಇದರ ಬೀಜ ಮಂತ್ರ ಹಮ್, HAM. 3 ಬಾರಿ ಹಮ್ ಅಂತ ಚಾಂಟಿಂಗ್ ಮಾಡೋಣ. ಹಮ್ ಹಮ್ ಹಮ್. ಈಗ ಥ್ರೋಟ್ ಚಕ್ರ ಆಕ್ಟಿವೇಟ್ ಆಗಿದೆ, ಸ್ಟೇಬಲ್ ಆಗಿದೆ, ಎನರ್ಜೈಸ್ಡ್ ಆಗಿದೆ. ಈಗ 6ನೆಯ ಚಕ್ರ ಥರ್ಡ್ ಐ ಚಕ್ರ ಅಥವಾ ಆಜನಾ ಚಕ್ರ. ಈಗ ನಿಮ್ಮ ಗಮನವನ್ನು 2 ಹುಬ್ಬಿನ ನಡುವೆ ತೆಗೆದುಕೊಂಡು ಬನ್ನಿ. ಅಲ್ಲಿ ತುಂಬ ನೆಗೆಟಿವಿಟಿ ಸ್ಟೋರ್ ಆಗಿರುತ್ತೆ. ಯಾಕೆಂದರೆ ನಾವು ತುಂಬ ಜನರ ಜೊತೆ ಡೈಲಿ ಕಾಂಟ್ಯಾಕ್ಟಲ್ಲಿ ಬಂದಿರ್ತೀವಿ. ಹಾಗಾಗಿ ಅಲ್ಲಿ ತುಂಬ ನೆಗೆಟಿವಿಟಿ ಸ್ಟೋರ್ ಆಗಿರುತ್ತೆ. ಈಗ ಆಕಾಶದಿಂದ ಬ್ರೈಟ್ ಲೈಟು ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ. ನಿಮ್ಮ ಒಂದು ಆ ಥರ್ಡ್ ಐ ಚಕ್ರವನ್ನು ಕ್ಲೀನ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ಅಲ್ಲಿರೋ ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗ್ತಾ ಇದೆ. ಈಗ ಡಾರ್ಕ್ ಬ್ಲೂ ಇಂಡಿಗೋ ಕಲರ್ನ ಒಂದು ಲೈಟನ್ನು, ಎನರ್ಜಿಯನ್ನು ಉಸಿರಿನ ಜೊತೆಗೆ ನಿಮ್ಮೊಳಗೆ ತೆಗೆದುಕೊಂಡು ಅಲ್ಲಿ ನೀವು ಸ್ಟೋರ್ ಮಾಡ್ತಾ ಇದ್ದೀರಾ. ಥರ್ಡ್ ಐ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಾ ಇದ್ದೀರಾ. ಈಗ 3 ಸಾರಿ ಬ್ರೀದಿಂಗನ್ನು ಓಂ ಚಾಂಟಿಂಗ್ ಮೂಲಕ ಮಾಡೋಣ. ಈಗ ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗಿದೆ, ಎನರ್ಜೈಸ್ಡ್ ಆಗಿದೆ, ಅಲೈನ್ಡ್ ಆಗಿದೆ, ಬ್ಯಾಲೆನ್ಸ್ಡ್ ಆಗಿದೆ. ಈಗ ಕೊನೆಯ ಚಕ್ರ ಕ್ರೌನ್ ಚಕ್ರ ಅಥವಾ ಸಹಸ್ರಾರ ಚಕ್ರ. ಈಗ ನಿಮ್ಮ ಧ್ಯಾನವನ್ನು ನಿಮ್ಮ ನತ್ತಿಯ ಮೇಲೆ ಸೆಂಟರಲ್ಲಿ ತೆಗೆದುಕೊಂಡು ಬನ್ನಿ. ಈಗ ಅಲ್ಲಿ ಆಕಾಶದಿಂದ ಒಂದು ಡಾರ್ಕ್ ವೈಲೆಟ್ ಕಲರ್ನ ಲೈಟು ನಿಮ್ಮೊಳಗೆ ಪ್ರವೇಶಿಸ್ತಾ ಇದೆ. ಈ ಚಕ್ರ ವೈಲೆಟ್ ಕಲರಿಂದ ಕೂಡಿರುತ್ತೆ. ಈ ಚಕ್ರ ಸ್ಪಿರಿಚುಯಾಲಿಟಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಸ್ಪಿರಿಚುವಲ್ ಗೈಡೆನ್ಸನ್ನು ನಮಗೆ ಕೊಡುತ್ತೆ. ನಾವು ಗೊತ್ತಿಲ್ಲದೆ ತುಂಬ ನೆಗೆಟಿವಿಟಿನ ನಮ್ಮೊಳಗಡೆ ತುಂಬಿಕೊಂಡಿರ್ತೀವಿ, ಬ್ಯಾಡ್ ಎನರ್ಜಿಯನ್ನು ತುಂಬಿಕೊಂಡಿರ್ತೀವಿ. ಈ ದಿನ ನಾವು ಆ ಎನರ್ಜಿನೆಲ್ಲ, ನೆಗೆಟಿವ್ ಎನರ್ಜಿನೆಲ್ಲ ಹೊರಗಡೆ ಆಗ್ತಾ ಇದ್ದೀವಿ. ಪಾಸಿಟಿವ್ ಎನರ್ಜಿಯನ್ನು ನಮ್ಮ ಕ್ರೌನ್ ಚಕ್ರದಲ್ಲಿ ತುಂಬಿಕೊಳ್ತಾ ಇದ್ದೀವಿ. ಇದರ ಬೀಜ ಮಂತ್ರ ಎಗೇನ್ ಓಂ. ನಿಮ್ಮ ಕ್ರೌನ್ ಚಕ್ರ ಹೊಳಿತಾ ಇದೆ, ಆಕ್ಟಿವೇಟ್ ಆಗಿದೆ, ಅಲೈನ್ಡ್ ಆಗಿದೆ. ಯು ಆರ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಬ್ಯಾಲೆನ್ಸ್ಡ್. ಈ ವಿಚಾರದಲ್ಲಿ ನೀವು ಸಾತ್ವಿಕತೆ ಜಾಸ್ತಿ ಆಗ್ತಾ ಇದೆ. ಈಗ ಕ್ರೌನ್ ಚಕ್ರ ಪೂರಾ ಕ್ಲೀನ್ ಆಗಿದೆ. ಈಗ ಎಲ್ಲ 7 ಚಕ್ರಗಳು ಅಲೈನ್ಡ್ ಆಗಿದೆ, ಬ್ಯಾಲೆನ್ಸ್ಡ್ ಆಗಿದೆ, ಎನರ್ಜೈಸ್ಡ್ ಆಗಿದೆ, ಆಕ್ಟಿವೇಟ್ ಆಗಿದೆ. ನೀವೀಗ ಹೀಲ್ ಆಗ್ತಾ ಇದ್ದೀರಾ. ನಿಧಾನಕ್ಕೆ ನಿಮ್ಮ ಜೀವನ ಚೇಂಜ್ ಆಗ್ತಾ ಇದೆ. ಹಣ, ಹೆಸರು, ಆರೋಗ್ಯ ಎಲ್ಲ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಈಗ 2 ಕೈಗಳನ್ನು ಜೋಡಿಸಿ ದೇವರಿಗೆ ನಮಸ್ಕರಿಸಿ ಬ್ರಹ್ಮಾಂಡಕ್ಕೆ ಧನ್ಯವಾದಗಳನ್ನು ಹೇಳಿ ನಿಮ್ಮ 2 ಹಸ್ತಗಳನ್ನು ಚೆನ್ನಾಗಿ ಉಜ್ಜಿ ಆ ಒಂದು ಬಿಸಿಯಾದ ನಿಮ್ಮ ಹಸ್ತಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ನೀವು ಕಣ್ಣುಗಳನ್ನು ತೆರೀರಿ. ಇದೇ ಪ್ರಾಕ್ಟೀಸನ್ನು ನೀವು ಡೈಲಿ ಒಂದು 5 ರಿಂದ 10 ನಿಮಿಷ, 15 ನಿಮಿಷ ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು, ಹಣದ ಸಮಸ್ಯೆಗಳು, ಪ್ರೋಗ್ರೆಸ್ಸು ಪ್ರತಿಯೊಂದರಲ್ಲೂ ನಿಮಗೆ ಒಂದು ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ಎಲ್ಲ ಇಶ್ಯೂಸು ಕ್ಲಿಯರ್ ಆಗ್ತಾ ಬರುತ್ತೆ. ನಿಮ್ಮ ಒಂದು ಬಾಡಿ ತುಂಬ ಎನರ್ಜೈಸ್ಡ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋದನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಆರೋಗ್ಯದಿಂದಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.